ಅಕ್ಕಿನ ನಾಮಕರಣ ಮಾಡಿದ್ವಿ. ಮಿಲ್ಕಿ ಸಿಲ್ಕಿ. ಇದು ಗುಂಡಮ್ಮ, ಇದು ರಾಣಿ. ಎಲ್ಲರೂ ಬಂದಲ್ಲೇ. ಅಮ್ಮ ಬಂತು, ಅಮ್ಮ ಅಮ್ಮ ಬಂತು, ಅಮ್ಮ. ಬೆಕ್ಕು ಅದ್ರ ಮರಿನ ನಾವು ಮೇಲ್ಗಡೆ ಕರ್ಕೊಂಡು ಬಂದಾಗೆ ಅದು ಕೆಳಗಡೆ ಗ್ರೌಂಡ್ ಫ್ಲೋರಿಗೆ ಕಚ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲಾದರೂ ಸಂದಿಯಲ್ಲಿ ಇಟ್ಟಿರುತ್ತೆ ಮರಿನ. ಅದಕ್ಕೆ ತುಂಬ ಭಯ ಅನಿಸುತ್ತೆ. ಜಾಸ್ತಿ ಹೊತ್ತು ಅದು ಇರೋದಕ್ಕೆ ಬಿಡಲ್ಲ. ಬಂತು ಅಂದ ತಕ್ಷಣ ಕಚ್ಕೊಂಡು ಹೋಗ್ಬಿಡತ್ತೆ. ಇವತ್ತು ಮಾರ್ಚ್ 19 ಖುಷಿ ಬರ್ಡೇ ಆಗಿರೋದ್ರಿಂದ ಅವಳು ಬೇಗ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ಲು. ಹಾಗೆ ಕೆಲವೊಂದಿಷ್ಟು ಫೋಟೋ ತೆಗಿಯೋಣ ಅಂತ ಹೇಳ್ಬಿಟ್ಟು ಅವಳನ್ನ ಆಚೆ ಕರ್ಕೊಂಡು ಬಂದು ಕೆಳಗಡೆ ಹೂವೆಲ್ಲ ತುಂಬ ಚೆನ್ನಾಗಿ ಬಿದ್ಕೊಂಡಿದ್ದಿತ್ತು. ಅಲ್ಲೆಲ್ಲ ಫೋಟೋ ತೆಗಿಯೋಣ ಅಂಥೇಳಿ ಫೋಟೋ ತೆಗಿತಾ ಇರುವಾಗ ಒಂದಿಬ್ಬರು ಬಂದುಬಿಟ್ಟು ಒಳ್ಳೆ ಫ್ರೆಶ್ ಆಗಿರುವಂಥ ಜೇನುತುಪ್ಪನ ನಿಮ್ಮ ಕಣ್ಣೆದುರುಗಡೆನೇ ತೆಕ್ಕೊಡ್ತೀವಿ ಬೇಕಾ ಅಂತ ಕೇಳಿದ್ರು. ಬೇಡ ಅಂತ ಹೇಳಿದೆ, ಆದರೂ ಕೂಡ ಅವರು ತುಂಬ ಚೆನ್ನಾಗಿರುತ್ತೆ, ನಿಮಗೆ ಆಚೆ ಮಾರ್ಕೆಟಲ್ಲಿ ಅಷ್ಟು ಚೆನ್ನಾಗಿ ಸಿಗಲ್ಲ, ಒಳ್ಳೆ ನಿಮ್ಮ ಕಣ್ಣೆದುರುಗಡೆನೇ ತೆಕ್ಕೊಡ್ತೀವಿ, ನೀವೇ ಬಕೆಟ್ ಕೊಡಿ ಅಂತೆಲ್ಲ ತುಂಬ ಹೇಳಿದ್ರು. ಎಷ್ಟು ಬೇಡ ಅಂದರೂ ಬಿಟ್ಟೇ ಇಲ್ಲ. ಆಮೇಲಂತೂ ಜೇನುತುಪ್ಪ ಸರಿ 1-2 kg ಕೊಡಿ ಅಂತ ಹೇಳಿದ್ದಾಯಿತು. ನೋಡಿ ಇವಾಗ ಜೇನು ಎಲ್ಲ ಮೊದಲು ಓಡಿಸ್ಕೊಂಡ್ಬಿಟ್ಟು ಅವ್ರು ಜೇನುತುಪ್ಪ ತೆಗಿತಾರೆ. ಇಲ್ಲಿ ಮರದ ಮೇಲೆ ತುಂಬ ಮೇಲ್ಗಡೆ ಗೂಡು ಕಟ್ಕೊಂಡಿದೆ. ಅದಕ್ಕೆ ಅವರು ಒಂದಿಷ್ಟು ಎಲೆಗಳನ್ನೆಲ್ಲ ಈ ರೀತಿ ಕಟ್ಕೊಂಡ್ಬಿಟ್ಟು ಮೇಲೆ ತಗೊಂಡು ಹೋಗಿದ್ದಾರೆ. ಮೇಲೆ ಹೋದ ತಕ್ಷಣ ಅದಕ್ಕೆ ಬೆಂಕಿ ಹಚ್ಬಿಟ್ಟು ಹೊಗೆ ಹಚ್ತಾ ಇದ್ದಾರೆ. ನೋಡಿ, ನಾನು ಇದು ಒಳ್ಳೆ ಜೇನು ಹೌದಾ ಅಲ್ವೋ, ಹೆಜ್ಜೇನು, ಕೋಲ್ ಜೇನು ಈ ಥರ ಎಲ್ಲ ಇರುತ್ತಲ್ಲ, ಯಾವ ಜೇನು ಅಂತ ಕೇಳ್ತಾ ಇದ್ದೆ. ಅವರು ಒಳ್ಳೆ ಜೇನಿದು, ರಾಣಿ ಜೇನು ಹಾರು ಹೋಗಿದೆ ಅಂತ ಹೇಳ್ತಾ ಇದ್ರು. ಇವಾಗ ಮಾವಿನ ಹೂ ಬಿಡುವಂಥ ಸಮಯ, ಆ ತುಪ್ಪ ಇದು ಅಂತೆಲ್ಲ ಹೇಳ್ತಾ ಇದ್ರು. ಆನಂತರ ಅವರು ಹೊಗೆ ಹಾಕಿದ್ಮೇಲೆ ನಾವೆಲ್ಲ ಈ ಕಡೆ ಬಂದುಬಿಟ್ವಿ. ಯಾಕೆಂದರೆ ಜೇನು ಹುಳ ಎಲ್ಲ ಕಡೆ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡತ್ತಲ್ಲ, ಆಮೇಲೆ ಕಚ್ಚಿಬಿಡತ್ತೆ, ನೀವೆಲ್ಲ ಆಚೆ ಹೋಗಿ ಅಂತಂದರು. ನಾವೆಲ್ಲ ಈ ಕಡೆ ಬಂದ್ವಿ. ಹಾಗೆ ಮನೆಗೆ ಹೋಗಿಬಿಟ್ವಿ. ನಂತರ ಅವರು ತೆಕ್ಕೊಂಬಿಟ್ಟು ಮನೆ ತೊಗೊಂಡು ಬಂದರು. ನನಗೆ ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಇತ್ತು ಅಂತಬಿಟ್ಟು ನಾನು ಅಡುಗೆ ಮಾಡ್ತಾಯಿದ್ದೆ. ಖುಷಿ ಹತ್ರನೇ ತೊಗೋ ಅಂತ ಹೇಳಿದ್ದೆ. ಮರದಲ್ಲಿ 15 kg ಜೇನುತುಪ್ಪ ಇದೆ, ತೆಕ್ಕೊಡ್ಲಾ ಅಂತ ಕೇಳಿದ್ರು. ಬೇಡ, ನನಗೆ ಬರೀ 1 kg ಸಾಕು ಅಂತ ಹೇಳ್ತಿದ್ದೆ. ಅಂತೂ ಆಮೇಲೆ 2 kg ಹೇಳಿದ್ದಕ್ಕೆ ಅರ್ಧ ಅಷ್ಟೇ ತೆಕ್ಕೊಂಡು ಬರ್ತೀನಿ, ಯಾರಿಗೆಲ್ಲ ಬೇಕು ಕೊಡ್ತೀನಿ, ಆಮೇಲೆ ಅರ್ಧನ ಇನ್ಯಾರಾದರೂ ಬೇಕು ಅಂದಾಗ ತೆಗೆದುಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿದ್ದಾಯಿತು. ಬಕೆಟ್ ಇದು ನಾನೇ ಕೊಟ್ಟಿರುವಂಥದ್ದು, ಕ್ಲೀನಾಗಿ ತೊಳೆದ್ಬಿಟ್ಟೆ ಕೊಟ್ಟಿದ್ದೆ. ಆಮೇಲೆ ಅವ್ರಿಗೂ ಕೂಡ ಹೇಳಿದ್ದೆ, ಕ್ಲೀನಾಗಿ ಕೈನ ತೊಳೆದು ನೀಟಾಗಿದ್ದರೆ ಮಾತ್ರ ಜೇನುತುಪ್ಪ ತಗೋತೀನಿ ಅಂತೇಳಿ, ಇಲ್ಲ ಅಂದರೆ ಒಂಥರ ಗಲೀಜು ಕೈಲೆಲ್ಲ ಕೊಟ್ಬಿಟ್ರೆ ಭಯ, ಒಂಥರ ಹೇಸಿಗೆ ಅಂತ ಬಿಟ್ಟು ಏನಾದರೂ ಸೌಟ್ ಆ ಥರ ಕೊಡಲ ಅಂತ ಕೇಳಿದಾಗ ಇಲ್ಲ, ಅದು ಬೇಡ, ಹಾಗೆ ತೆಗೆಯೋದು ನಾವು ಅಂತ ಹೇಳಿದ್ರು. 750 ग्राम पात्रा आपका। एक किलो कितना आएगा? पूरा रख लो ना, इतना कितना होता है? हाँ, इतना रखो मतलब 4-5 kg आएगा पूरा कर दें? नहीं नहीं, एक पूछो एक बार मम्मी को, पूछो। मम्मी से पूछ कर ही आया। ಜೇನುತುಪ್ಪ ಮಾತ್ರ ತುಂಬ ಚೆನ್ನಾಗಿತ್ತು. ನಮ್ಮ ಎದುರುಗಡೆನೇ ಜೇನುಹುಳವನ್ನು ಅವರು ಹೊಗೆ ಹಾಕಿಬಿಟ್ಟು ಹಾರಿಸಿ ಅಲ್ಲಿಂದ ಜೇನುತುಪ್ಪನ ತೆಕ್ಕೊಂಡು ಬಂದು ಕೊಟ್ಟಿದ್ದಾರೆ. ಇದಕ್ಕೆ ಏನೂ ಮಿಕ್ಸ್ ಮಾಡಿರುವಂಥದ್ದಲ್ಲ, ತುಂಬ ಫ್ರೆಶ್ ಆಗಿ ಚೆನ್ನಾಗಿರುವಂಥ ಜೇನುತುಪ್ಪ. ಇಲ್ಲಾಂದರೆ ಹೊರಗಡೆ ಎಲ್ಲ ಮಾರ್ಕೆಟಲ್ಲಿ ಸಕ್ಕರೆ ಪಾಕ ಎಲ್ಲ ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತು ತುಂಬ ದಪ್ಪ ಇತ್ತು ತುಪ್ಪ, ಚೆನ್ನಾಗಿತ್ತು. ಮಾವಿನ ಹೂವಿನ ತುಪ್ಪ ಅಂತ ಹೇಳ್ತಾ ಇದ್ರು ಅವರು. ಹಾಗೆ ಕೆಜಿಗೆ 500 ರೂಪಾಯಿ ಅಂತ ಹೇಳಿದರು ಅವರು ಮೊದಲು. ಆಮೇಲೆ 2 kg ತೊಗೊಂಡೆ, ಮತ್ತು ಬಕೆಟೆಲ್ಲ ನಾನೇ ಕೊಟ್ಟಿದ್ದೆ. ಫಸ್ಟ್ ಟೈಮ್ ತೆಕ್ಕೊಡುವಾಗ ಯಾರಾದರೂ ಒಬ್ಬರು ಇರಬೇಕಲ್ವ ತೊಗೊಳ್ಳುವಂಥವ್ರು ಅವರಿಗೆ, ಅದಕ್ಕೋಸ್ಕರ ನಾನು ತೊಗೊಂಡೆ ಅಂತೇಳಿ 400 ರೂಪಾಯಿ ಮಾಡಿಕೊಟ್ರು ಅವರು ಕೆಜಿಗೆ. ನಂತರ ನಾನು 2 kg ತೊಗೊಂಡಾದಮೇಲೆ ಬೇರೆ ಬೇರೆಯವರಿಗೆಲ್ಲ ಅವರು ಸೇಲ್ ಮಾಡಿಬಿಟ್ಟು ನಂತರ ಬಕೆಟ್ ತಂದು ಕೊಟ್ಟರು. ಬಕೆಟನ್ನು ಹಗ್ಗಕ್ಕೆ ಕಟ್ಕೊಂಡು ಹೋಗಿ ಮೇಲೆ ತೊಗೊಂಡೋಗ್ಬಿಟ್ಟು ತೆಗಿತಾರೆ. ಅವ್ರದ್ದೇ ಬಕೆಟ್ ಇತ್ತು, ಅದರಲ್ಲಿ ತೆಕ್ಕೊಡ್ತೀವಿ ಅಂತಂದರು. ನನಗೆ ಅದು ಕ್ಲೀನ್ ಇರುತ್ತೋ ಇಲ್ವೋ ಬೇಡ, ಆಮೇಲೆ ತಿನ್ನೋದಕ್ಕೆ ಒಂಥರ
ಹೇಸಿಗೆ ಅನಿಸುತ್ತಲ್ವ ನಮಗೆ, ಗಲೀಜಿದೆಯೋ ಬಕೆಟು ಏನು ಅಂತೆಲ್ಲ ಅನಿಸುತ್ತೆ. ನಾನು ಇದನ್ನ ಬಳಸ್ತಿರುವಂಥ ಬಕೆಟು, ಆದರೂ ಕೂಡ ಕ್ಲೀನಾಗಿ ತೊಳೆದು ಅದನ್ನ ಒರೆಸ್ಬಿಟ್ಟೆ ಕೊಟ್ಟಿದ್ದೆ. ಜೇನುತುಪ್ಪವನ್ನು ತೆಗೆಯೋರ ಹತ್ರ ಹಾಗೆಯೇ ಜೇನುತುಪ್ಪವನ್ನು ಅಳೆದು ಕೊಡ್ತಾರಲ್ವ ಅವರಿಬ್ಬರ ಹತ್ರನೂ ನಾನು ಹೇಳ್ತಾ ಇದ್ದೆ, ಕೈಯನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ನೀವು ಒರೆಸ್ಕೊಂಬಿಟ್ಟೇ ತುಪ್ಪ ಕೊಡಬೇಕು, ಇಲ್ಲ ಅಂತಂದರೆ ನಾನು ತೊಗೊಳ್ಳಲ್ಲ ಅಂತ ಹೇಳ್ತಾನೆ ಇದ್ದೆ. ಅವರು ಹೇಳ್ತಾಯಿದ್ರು ಕೈಯನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ನೋಡಿ ಅಂತ ತೋರಿಸ್ಬಿಟ್ಟೇ ಅವರು ಜೇನುತುಪ್ಪನ ತೆಗೆದುಕೊಟ್ರು. ಇಲ್ಲಾಂದರೆ ಸ್ವಲ್ಪ ಹೇಸಿಗೆ ಆಗುತ್ತೆ ಕೈಯೆಲ್ಲ ಕ್ಲೀನ್ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟು. ಹಾಗೆ ನನಗೆ ಅಡುಗೆ ಕೂಡ ಲೇಟ್ ಆಗೋಯಿತು, ತಿಂಡಿನ ಆಮೇಲೆ ಮಾಡೋಣ ಅಂತ ಅಂದುಕೊಂಡೆ. ಇವತ್ತು ಊಟಕ್ಕೆ ಅಮ್ಮ ದಾಲ್ ಪಾಲಕ್ ಮಾಡಿದ್ದಾರೆ, ಆನಂತರ ಸಾಂಬಾರಿದೆ, ಆನಂತರ ತಂಬಳಿ ಪಾಯಸ, ಇನ್ನು ಬಜ್ಜಿ ಬೋಂಡ ಮಾಡೋದಿದೆ. ಊಟ ಸಿಂಪಲ್ ಆಗಿರಲಿ ಅಂತ ಹೇಳಿದ್ದೀನಿ, ಯಾಕಂದರೆ ರಾತ್ರಿ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಅದನ್ನು ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ ರಾತ್ರಿ. ಆಮೇಲೆ ಫಸ್ಟ್ ಟೈಮ್ ಕಂಟಿನ್ಯೂ ಎಲ್ಲ ಮಾಡ್ತಿರೋದು ವ್ಲಾಗಿಂಗು, ಮತ್ತು ಫಸ್ಟ್ ಟೈಮ್ ಊರಿಗೂ ಒಬ್ಬಳೇ ಹೋಗ್ತಿರೋದು. ನೋಡಬೇಕು ಹೆಂಗಾಗುತ್ತೆ. ಇವತ್ತು ಖುಷಿ ಬರ್ಡೇ, ಇವತ್ತು ಮಾರ್ಚ್ 19. ಇವತ್ತು ಮೊದಲನೇ ಸಾರಿ ಊರಿಗೂ ಹೋಗ್ತಾ ಇದ್ದಾಳೆ ಅವಳು. ಒಬ್ಬಳೇ ಹಳ್ಳಿ ವ್ಲಾಗ್ ಮಾಡೋಕ್ಕೆ ಕೇಳಿದ್ದೀನಿ. ಅಲ್ಲಿ ಅಮ್ಮ ಮಾಡೋ ರೆಸಿಪಿಗಳು, ಹಾಗೆಯೇ ಅವಳು ಅಲ್ಲಿ ನವಿಲೆಲ್ಲ ತುಂಬ ಬಂದಿದೆ ಅಂತ ಹೇಳ್ತಾ ಇದ್ರು ಅಮ್ಮ. 10 ಮರಿ ಹಾಕಿದೆ, ಅಲ್ಲಿ ಓಡಾಡ್ತಿರತ್ತೆ ಅಂತೇಳಿ. ಅದಕ್ಕೋಸ್ಕರ ಹಳ್ಳಿ ವ್ಲಾಗ್ ಯಾವೆಲ್ಲ ರೀತಿ ಮಾಡ್ತಾಳೆ ಅಂತ ನೋಡೋಣ. ಯಾಕೆಂದರೆ ನಿಮಗೆಲ್ಲ ಸಿಟಿ ವ್ಲಾಗ್ಗಿಂತ ಹಳ್ಳಿ ವ್ಲಾಗ್ ತುಂಬ ಇಷ್ಟಪಡ್ತೀರಾ ಜಾಸ್ತಿ ಜನ. ನನಗಂತೂ ಈ ಸರಿ ಹಳ್ಳಿಲಿ ಜಾಸ್ತಿ ಉಳಿಯೋಕ್ಕಾಗೋದು ಕಷ್ಟ ಅಂದ್ಕೊಂಡಿದ್ದೀನಿ. ಖುಷಿಗೆ ಕಾಲೇಜ್ ಬೇಗ ಸ್ಟಾರ್ಟ್ ಆಗಿಬಿಡತ್ತೆ. ಆರುಷಿ ಸಲ ರಾಶಿ ಮಿಸ್ ಮಾಡ್ಕೊತವ್ರನ್ನ, ಜಾಸ್ತಿ ದಿವಸ ಉಳೋಲಕ್ಕಲೆ. ಹಂಗೆ ಮಾಡ್ಬಿಡು. ಆರುಷಿ ಅಕ್ಕ ಮೊದಲೋಗಿ ಉಳಿತು, ನೀ ಕಡೆಗೆ ಉಳಿ. ಅಕ್ಕನ ಬರ್ಡೇಗೆ ಅಂತೇಳಿ ಅಕ್ಕನಿಗೆ ಚಾಟ್ಸ್ ಮಾಡ್ತಾ ಇದ್ದಾಳೆ, ಲೇಸ್ ಎಲ್ಲ ಹಾಕ್ಬಿಟ್ಟು. ನೋಡಿ ಗರಂ ಮಸಾಲ ಪೌಡ್ರು ಎಂತ ಹಾಕಿದೆಯಾ? ಟೊಮ್ಯಾಟೊ, ಕುಕ್ಕುಂಬರು, ಆನಿಯನ್ನು, ಗರಂ ಮಸಾಲ, ಚಿಪ್ಸು ಹೇಳ್ತಾರೆ. ತರಕಾರಿ ಎಲ್ಲ ಅವಳೆ ಕಟ್ ಮಾಡಿದ್ದಾಳೆ. ಇದು ಆರೆಂಜ್ ಚಿಪ್ಸು, ಇದು ಗ್ರೀನ್ ಚಿಪ್ಸ್. ಮಸ್ತ ಇದೆ. ಚಾಟ್ ಮಸಾಲ ಎಲ್ಲ ಹಾಕಿದ್ಯಾ? ಎಸ್. ಗರಂ ಮಸಾಲನೂ ಹಾಕ್ಬಿಟ್ಟಿದ್ದಾಳೆ. ನಿನ್ನೆ ಮಾಡಿದ್ಲಂತೆ, ಒಳ್ಳೆ ಟೇಸ್ಟ್ ಆಗಿತ್ತಂತೆ. ಅಕ್ಕ ತಂಗಿ ತಿಂದಿದ್ರು, ನಾನು ಇರಲಿಲ್ಲ. ನಾನು ಆಫೀಸಿಂದ ಬರೋವರೆಗೆ ಅವ್ರು ಮಾಡ್ಕೊಂಡು ತಿಂದಿದ್ರು ಇಬ್ಬರು. ಅದಕ್ಕೆ ಇವತ್ತು ಮತ್ತೆ ಮಾಡಿದ್ದಾಳೆ. ಅಕ್ಕನಿಗೆ ತುಂಬ ಇಷ್ಟ ಆಗಿದೆ ಅಂತ. ಫಸ್ಟ್ ಟೈಮ್ ಏನೋ ಮಾಡ್ಕೊಟ್ಟಿದ್ದಾಳೆ. ಫಸ್ಟ್ ಟೈಮ್ ನೀವೇನೋ ಮಾಡ್ಕೊಟ್ಟಿದ್ದೆ ಅಲ್ಲ, ಇದೇ ಒಂದು ವೆರೈಟಿ. ನೀನೇ ಬೇರೆ ಕೊಟ್ಟಿದ್ದು ನಾಳೆ ಬರ್ತಾರೆ ಮಾಡ್ಕೊಡ್ತೀವಿ, ಕೊಡ್ತೀನಿ. ಚಲೋ ಮಾಡಿದ್ದ, ರುಚಿ ಆಯ್ತು. ನಾನು ಒಂದ್ಸತಿ ನೋಡಿದ್ದೆ. ಪರ್ಸನಲ್ ಚಾಟ್ ಸ್ಪೆಷಲಿಸ್ಟ್ ಆಗಿ ಇಟ್ಕೊತೀವಿ ನಾವು. ಥ್ಯಾಂಕ್ ಯು. ನನಗೂ ಬೇಕು. ಯಜಮಾನರು ಆಫೀಸ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ರು, ಅದಕ್ಕೆ ಅವ್ರು ಬರೋದಕ್ಕೆ ಲೇಟ್ ಆಯಿತು. ಆಮೇಲೆ ನಾವಿಬ್ಬರು ಊಟ ಮಾಡಿದ್ದಾಯಿತು. ಅವ್ರು ಬಂದ ಮೇಲೆ ಊಟ ಮುಗಿಸಿ ನಾನೀಗ ಬೋಂಡ ಮಾಡ್ತಾಯಿದ್ದೀನಿ. ಖುಷಿಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಈರುಳ್ಳಿ ಕಾಂದ ಬಜ್ಜಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅದರಲ್ಲಿ ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಹಿಂಗೆಲ್ಲ ಹಾಕಿಬಿಟ್ಟು ತರಿಯಾಗಿ ರುಬ್ಕೊಂಡಿದ್ದೀನಿ. ಆನಂತರ ಈರುಳ್ಳಿಯನ್ನು ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಂಬಿಟ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದು ಇವಾಗ ನೀರು ಬಿಟ್ಟಿದೆ. ಅದಕ್ಕೆ ನಾನು ರುಬ್ಕೊಂಡಂಥ ಮಸಾಲೆಯನ್ನು ಸೇರಿಸ್ಕೊಂಡು, ಆನಂತರ 2 ಚಮಚದಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ರಸ ಬಿಟ್ಟಿರುತ್ತಲ್ಲ ಅದರಲ್ಲೇ ಕಲಿಸ್ಕೊಳ್ಳುವಂಥದ್ದು, ಬೇರೆ ನೀರನ್ನು ಹಾಕ್ಕೊಳ್ಳೋದಿಲ್ಲ. ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅಚ್ಚ ಖಾರದ ಪುಡಿ ಇವೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನೀಗ ಕಲಿಸ್ಕೊಳ್ತೀನಿ. ಉಪ್ಪು ಮೊದಲೇ ಹಾಕಿರೋದ್ರಿಂದ ಮತ್ತೆ ಉಪ್ಪು ಬೇಕಾಗಲ್ಲ. ಇದಕ್ಕೆ ಜಾಸ್ತಿ ಕಡಲೆ ಹಿಟ್ಟು ಹಾಕಿದ್ರೆ ಚೆನ್ನಾಗಿರಲ್ಲ. ಈ ರೀತಿಯೇ ಕಲಿಸ್ಕೋಬೇಕು, ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಗರಿಗರಿಯಾಗಿ ಇರುತ್ತೆ, ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಇವಾಗ ಬೋಂಡ ಕರಿಯೋಣ ಅಂತ ಬಂದಿದ್ದೀನಿ. ಅಮ್ಮ ಇಲ್ಲಿ ಬೋಂಡ ಮತ್ತು ಕಾಂದ ಬಜ್ಜಿ ಹೇಳ್ತಲ್ಲ, ಕಾಂದ ಬಜ್ಜಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನನಗೆ
ಈ ಥರ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ನಾನು ಸ್ವೀಟ್ ಗೀಟ್ ಎಲ್ಲ ತಿನ್ನೋ ಹುಡುಗಿ ಅಲ್ಲ. ಅದರೊಳಗೆ ಪಾಯಸ ಇಷ್ಟ, ದೇವರಿಗೆ ನೈವೇದ್ಯಕ್ಕೆ ಖಾರ ಇಡೋಕ್ಕಾಗಲ್ವಲ್ಲ, ಅದಕ್ಕೆ ಪಾಯಸ ಮಾಡಿದ್ದೆ. ಹಾಗೆ ಖುಷಿ ಫ್ರೆಂಡ್ ಧನುಶ್ರೀ ಬಂದಿದ್ಲು. ಅವಳು ಬೇಗ ಹೋಗಬೇಕು ಅಂತ ಹೇಳ್ತಾ ಇದ್ಲು, ಏನೋ ಕೆಲಸ ಇದೆ ಅಂತೇಳಿ. ಇವ್ರದ್ದು ಎಕ್ಸಾಮ್ ಒಂದೇ ಪೇಪರ್ ಸೆಟ್ ಬಿದ್ದಿತ್ತ, ಬೇರೆನಾ? ನಿಂದು ನಿಂದೆಲ್ಲ ಎಕ್ಸಾಮ್ ಚೆನ್ನಾಗಾಯ್ತಾ? ಎಲ್ಲ ಅಕ್ಕಪಕ್ಕ ಕಾಪಿ ಹೊಡಿಬಾರ್ದು ಅಂತೇಳಿ ಹಂಗೆ ಮಾಡಿರ್ತಾರೆ. ಅವು ಸ್ವಲ್ಪ ಜನ ಇರ್ತಾರಲ್ಲ, ಅಲ್ಲಿ ಲಾಸ್ಟಲ್ಲಿ ಕೆಲವರು ಬೇರೆ ಬೇರೆ ಐಟಿದ್ದು ಬೇರೆ ಏನೋ ಇದೆ ಅನ್ಸತ್ತಲ್ಲ, ಬೇರೆ ಬೇರೆ ಎಕ್ಸಾಮ್ ಇತ್ತಲ್ಲ. ಪೇಪರ್ ಇದೆ ಅಂತ ಅದು ಸಂಸ್ಕೃತಿ. ಕೊನೆಗೆ ಪೇಪರ್ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಕೇಳ್ತಾರೆ ಹೆಂಗಾಯ್ತು ನಿಂದ ಎಲ್ಲರೂ ಒಟ್ಟಿಗೆ ಸೆಟ್ ಕೊಡೋದು. ಮತ್ತೆಲ್ಲ ಸೇಮ್ ಇರುತ್ತಲ್ಲ, ಸೆಟ್ ಒನ್ ಇದ್ರೆ ಎಲ್ಲ ಎಕ್ಸಾಮ್ ಸೆಟ್ ಒನ್ ಲ್ಯಾಂಗ್ವೇಜ್ ಮಾತ್ರ ಚೇಂಜ್ ಇರುತ್ತೆ. ಹಿಂದಿ ಏನೋ ಸೆಟ್ ಇತ್ತು ಕೈ ನೋಡಿ ಏನು ಮಾಡಿದ ಹಾಡ್ತಾರೆ. ಕೇಕ್ ಕಟಿಂಗ್ ಟೈಮಲ್ಲಿ ಖುಷಿ ಫ್ರೆಂಡ್ಸ್ ಕೂಡ ಬಂದಿದ್ದರು. ತುಂಬ ಚೆನ್ನಾಗಾಯಿತು. ಈ ಸರಿ ತುಂಬ ಸಿಂಪಲಾಗಿ ಮಾಡಿದ್ವಿ. ಲಾಸ್ಟ್ ಇಯರು ಹೊರಗಡೆ ಮಾಡಿದ್ವಿ, ಆವಾಗ ಯಾರನ್ನೂ ಕರೆಯೋಕ್ಕಾಗಿರಲಿಲ್ಲ, ತುಂಬ ಬೇಜಾರಾಗಿತ್ತು. ಈ ಸರಿ ಮನೆಗೆ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ತುಂಬ ಖುಷಿ ಆಯಿತು. ಮಾತ್ರ ನಾನು ಎದ್ದಿದ್ದೆ, ಆಮೇಲೆ ಖುಷಿ ಫ್ರೆಂಡ್ಸ್ ಫೋಟೋ ತೆಗಿತೀವಿ ಕೂತ್ಕೊಳ್ಳಿ ಆಂಟಿ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಕೂತ್ಕೊಂಡೆ. ಅದು ಇದು ತೆಗಿಬೋದು ಆಮೇಲೆ ದೀಪದ ಖುಷಿಗೆ ಮೊದಲು ತಂಗಿಯಿಂದ ಗಿಫ್ಟ್ ಸಿಕ್ತು, ಆಮೇಲೆ ಫ್ರೆಂಡ್ಸಿಂದ ಗಿಫ್ಟ್ ಸಿಕ್ತು. ಇವಾಗ ನಾವು ಕೊಡೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಗೋಲ್ಡ್ ಕೊಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಗೋಲ್ಡ್ ಕೊಡಿಸಿದ್ರೆ ಅದು ಅದು ಉಳಿಯುತ್ತೆ. ಏನೇನೋ ಕೊಡಿಸೋದಕ್ಕಿಂತ ಇವಾಗ ಕಾಲೇಜಿಗೆ ಹೋಗ್ತಾಳಲ್ವ, ಅದಕ್ಕೋಸ್ಕರ ಗೋಲ್ಡ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ತೊಗೊಳ್ತೀವಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಗೋಲ್ಡ್ ಒಂಥರ ಆಪದ್ದನ, ಅದು ಕೈಲಾಗತ್ತೆ ಅಂದಾಗ ತೊಗೊಂಡು ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ತೊಗೊಳ್ಳೋದಕ್ಕೆ ಎಲ್ಲ ಸರಿ ಆಗೇ ಬಿಡತ್ತೆ ಅಂತ ಹೇಳೋಕ್ಕಾಗಲ್ಲ. ನಮಗೇನಾದರೂ ಕಷ್ಟ ಬಂತು ಅಂದಾಗಲೂ ಕೂಡ ಅದನ್ನ ನಾವು ಸೇಲ್ ಮಾಡೋಕ್ಕೂ ಕೂಡ ಆಗುತ್ತೆ. ಅದಕ್ಕೋಸ್ಕರ ಮತ್ತು ಇನ್ನೊಂದಂದರೆ ಬೇಡ ಅಂತ ಅದನ್ನ ಕೊಟ್ಟರು ಕೂಡ ಅದಕ್ಕೆ ರೇಟ್ ಇದ್ದೇ ಇದೆ. ಇವಾಗಂತೂ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾನೇ ಇದೆ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.